ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಜಪಾನಿಯರು ತುಂಬ ಶ್ರಮಜೀವಿಗಳು. ಇದಕ್ಕೆ ಕಾರಣ ಏನು ಅಂತ ಹುಡುಕಿದಾಗ ತಿಳಿದ ವಿಷಯ, ಅವರು ಪ್ರತಿದಿನ ಅಥವಾ ಅವರು ಚಿಕ್ಕಂದಿನಿಂದ ಒಂದು ಕತೆ ಕೇಳಿರ್ತಾರಂತೆ. ಆ ಕತೆ ಏನು ಅಂದರೆ, ಪ್ರತಿದಿನ ಬೆಳಗ್ಗೆ ಜಿಂಕೆಯೊಂದು ಎಚ್ಚರಗೊಂಡಾಗ ಅದು ಮೊದಲು ಯೋಚಿಸುತ್ತಂತೆ, ನಾನು ಇವತ್ತೂ ಸಹ ಸಿಂಹಕ್ಕಿಂತ ವೇಗವಾಗಿ ಓಡಬೇಕು, ಇಲ್ಲದಿದ್ದರೆ ಬೆನ್ನು ಹಟ್ಟುವ ಸಿಂಹ ನನ್ನನ್ನು ತಿಂದು ಬಿಡುತ್ತೆ, ಅಂದರೆ ಕೊಂದು ಬಿಡುತ್ತೆ ಅಂತ. ಅದೇ ರೀತಿ ಪ್ರತಿದಿನ ಬೆಳಗ್ಗೆ ಸಿಂಹ ಎಚ್ಚರಗೊಂಡಿದ್ದ ತಕ್ಷಣ ಯೋಚನೆ ಮಾಡುತ್ತಂತೆ, ಇವತ್ತು ಏನಾದರೂ ಮಾಡಿ ನಾನು ಜಿಂಕೆಗಿಂತ ವೇಗವಾಗಿ ಓಡಿ ಆ ಜಿಂಕೆಯನ್ನು ಕೊಲ್ಲಬೇಕು, ಇಲ್ಲದಿದ್ದರೆ ನಾನು ಹಸಿವಿನಿಂದ ಸಾಯ್ತೀನಿ ಅಂತ. ಇಲ್ಲಿ ನಾವು ಸಿಂಹನ ಅಥವಾ ಜಿಂಕೆನ ಅಂತ ಅನ್ನೋದು ಅಪ್ರಸ್ತುತ. ಯಾಕೆ ಅಂತಂದರೆ, ಇಲ್ಲಿ ನಾವು ಏನಾಗಿದ್ದೀವಿ ಅನ್ನೋದು ನಮಗೆ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಬದುಕಬೇಕು ಅಂದರೆ, ನಾನು ಉಳಿಬೇಕು ಅಂದಾಗ ಪ್ರತಿದಿನ ಸೂರ್ಯೋದಯಕ್ಕೆ ಎದ್ದು ನಾನು ಓಡಬೇಕು ಅನ್ನೋದು ಮುಖ್ಯ ಆಗತ್ತಂತೆ. ಹಾಗಾಗಿ ಅವರು ಅವರ ಬದುಕಿನಲ್ಲಿ ಕೆಲಸಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಹೇಳ್ತಾರೆ. ಯೋಚನೆ ಮಾಡೋಣ, ನಾವು ಅಷ್ಟೇ ನಮ್ಮ ಕೆಲಸಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ನಮ್ಮ ಕರ್ಮವನ್ನು ನಾವು ಮಾಡೋಣ. ಯೋಚನೆ ಮಾಡಿ. ಥ್ಯಾಂಕ್ ಯು.